ಕರ್ತನಲ್ಲಿ ಪ್ರೀತಿಯುಳ್ಳಂತಹ ದೇವಜನರೇ, ಯೇಸುವಿನ ಹೆಸರಲ್ಲಿ ನಿಮ್ಮೆಲ್ಲರನ್ನು ಕೂಡ ವಂದಿಸ್ತೇನೆ. ಈ ಒಂದು ಸಮಯದಲ್ಲಿಯೂ ನಾವು ಆತ್ಮೀಕ ಬೆಳವಣಿಗೆಗಿರ್ತಕ್ಕಂತಹ ತಡೆಗಳನ್ನು ನಾವು ಧ್ಯಾನಿಸ್ತಾ ಬರ್ತಾ ಇದ್ದೇವೆ. ಕಳೆದ ವಾರದಲ್ಲಿ ನಾವು ಆತ್ಮಿಕ ಬೆಳವಣಿಗೆಗಿರ್ತಕ್ಕಂಥ ಒಂದು ತಡೆ ನಮ್ಮಲ್ಲಿರ್ತಕ್ಕಂಥ ಅಶಿಸ್ತು ಅಥವಾ ಕ್ರಮವಾಗಿ ಇಲ್ಲದೆ ಇರತಕ್ಕಂತಹ ಒಂದು ಜೀವನ, ನಾವು ಅದನ್ನು ಕಳೆದ ವಾರದಲ್ಲಿ ನಾವು ಧ್ಯಾನಿಸ್ತಾ ಬಂದಿದ್ದೇವೆ. ಈ ವಾರದಲ್ಲಿ ನಾವು ನಮ್ಮ ಕರ್ತನು ನಮ್ಮನ್ನು ಶಿಸ್ತುಪಡಿಸುವಂತಹ ವಿಧಾನಗಳು ಅಥವಾ ನಮ್ಮನ್ನು ಶಿಸ್ತುಪಡಿಸುವುದಕ್ಕಾಗಿ ಆತನು ನಮಗೆ ಕೊಟ್ಟಿರ್ತಕ್ಕಂತಹ ಕೆಲವು ಸಂಗತಿಗಳನ್ನು ನಾವು ಹೇಗೆ ಶಿಸ್ತುಪಡಿಸ್ಕೊಳ್ಬೇಕು, ಶಿಸ್ತುಪಡಿಸ್ಕೊಳ್ಳಿಕ್ಕೆ ನಮಗಾಗಿ ಕರ್ತನು ಏನನ್ನು ಒದಗಿಸಿದ್ದಾನೆ ಅನ್ನೋದನ್ನು ನಾವು ಇದನ್ನ ಧ್ಯಾನ ಮಾಡಲಿಕ್ಕಿದ್ದೇವೆ. ಅನೇಕ ವಿಚಾರಗಳನ್ನ ದೇವರು ನಮಗೆ ಶಿಸ್ತುಪಡಿಸ್ಕೊಳ್ಳೋದಕ್ಕೋಸ್ಕರ ಕೆಲವು ವಿಷಯಗಳನ್ನ ತಗೊಟ್ಟಿದ್ದಾನೆ, ಕೆಲವು ವಸ್ತುಗಳನ್ನ ತಗೊಟ್ಟಿದ್ದಾನೆ, ಕೆಲವು ಸಂಗತಿಗಳನ್ನ ತಗೊಟ್ಟಿದ್ದಾನೆ. ಆ ಸಂಗತಿಗಳನ್ನ ನಾವು ಈ ಸಮಯದಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಮೊದಲನೇದಾಗಿ ನಾವು ಶಿಸ್ತುಪಡಿಸ್ಕೊಳ್ಳಿಕ್ಕಿರ್ತಕ್ಕಂತಹ ಒಂದು ವಿಷಯ ಯಾವುದರಿಂದ ಅಂತ ಅನ್ನೋದಾದರೆ, ಸತ್ಯವೇದದಿಂದ. ದೇವರು ನಮಗೆ ಈ ದೇವರ ವಾಕ್ಯವನ್ನು ಓದುವುದ್ರ ಮೂಲಕ ನಮ್ಮನ್ನು ಶಿಸ್ತುಪಡಿಸ್ಕೊಳ್ಳೋದಕ್ಕೆ ಆತ ಇದನ್ನು ಕೊಟ್ಟಿದ್ದಾನೆ. ಎರಡನೇದಾಗಿ ಪ್ರಾರ್ಥನೆ. ಮೂರನೇದಾಗಿ ನಾವು ಶಿಸ್ತುಪಡಿಸಿಕೊಳ್ಳುವಂಥದ್ದು ಉಪವಾಸ ಮತ್ತು ಆರಾಧನೆ ಮತ್ತು ನಾವು ಇನ್ನೊಬ್ಬರಿಗೆ ತೋರಿಸುವಂತಹ ಒಂದು ಕಾಳಜಿಯ ಸೇವೆ. ಮತ್ತು ಆರನೇದಾಗಿ ನಾವು ನೋಡೋದಾದರೆ ನಮ್ಮ ವೈಯಕ್ತಿಕವಾದಂತಹ ಒಂದು ಜೀವನ, ಏಕಾಂತವಾದ ಜೀವನ. ಏಳನೆಯದಾಗಿ ನಮ್ಮಲ್ಲಿ ಇರ್ತಕ್ಕಂತಹ ಆ ಒಂದು ವಿವೇಚನೆ, ಡಿಸರ್ನ್ಮೆಂಟ್ ಎಂಬುದಾಗಿರುತ್ತೆ. ಸೊ ಈ 7 ವಿಚಾರಗಳ ಮೂಲಕವಾಗಿ ದೇವರು ನಮ್ಮನ್ನು ಶಿಸ್ತುಪಡಿಸಬೇಕಂತ ಇದ್ದಾನೆ. ಸೊ 7 ವಿಷಯಗಳನ್ನು ಕೂಡ ನಾವು ಸ್ವಲ್ಪ ಹಾಗೆ ವಿವರವಾಗಿ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಮೊದಲನೇದಾಗಿ ನಮಗೆ ದೇವರು ಏನು ಮಾಡಿದ್ದಾನೆ ಅಂದರೆ ತನ್ನ ವಾಕ್ಯಗಳನ್ನ ಆತನು ಕೊಟ್ಟಿದ್ದಾನೆ. ತನ್ನ ವಾಕ್ಯಗಳ ಮೂಲಕ, ವಚನಗಳ ಮೂಲಕ ನಾವು ನಮ್ಮನ್ನು ಶಿಸ್ತುಪಡಿಸ್ಕೊಳ್ಳಿಕ್ಕಿದ್ದೇವೆ. ಈ 2026ರಲ್ಲಿ ನಮ್ಮಲ್ಲಿ ಶಿಸ್ತಿಲ್ಲದೆ ಇದ್ರೆ ನಾವು ಚಿಂತಿಸುವುದು ಬೇಡ. ಆತನ ವಾಕ್ಯಗಳನ್ನ ಓದುವುದರ ಮೂಲಕ, ಆತನ ವಾಕ್ಯಗಳನ್ನು ನಾವು ಧ್ಯಾನಿಸುವುದರ ಮೂಲಕ ನಾವು ನಮ್ಮನ್ನು ಶಿಸ್ತುಪಡಿಸಿಕೊಳ್ಳಿಕ್ಕೆ ಸಾಧ್ಯ. ಯೇಸುಸ್ವಾಮಿ ಲೋಕದಲ್ಲಿದ್ದಾಗ ಅವರು ಪ್ರತಿ ದಿವಸ ದೇವರ ವಾಕ್ಯಗಳನ್ನ ಓದ್ತಿದ್ರು. ಅವರಿಗೆ ವಾಕ್ಯ ಬಾಯಿಪಾಠವಾಗಿತ್ತು. ಮತ್ತು ಅಪೊಸ್ತಲರು ದೇವರ ವಾಕ್ಯಗಳನ್ನ ಅವರು ಓದ್ತಾ ಇದ್ರು, ಧ್ಯಾನಿಸ್ತಾ ಇದ್ರು. ಯೇಸು ಹೇಳಿದೆಲ್ಲ ಮಾತುಗಳನ್ನ ಅವರು ಧ್ಯಾನಿಸ್ತಾ ಇದ್ರು. ಪೇತ್ರ ಬಾಯಿ ತೆರೆದ ಕೂಡಲೇ ಆತ ಕೀರ್ತನೆಯ ವಾಕ್ಯಗಳನ್ನೇ ಮಾತಾಡುವುದನ್ನು ನಾವು ನೋಡ್ತೇವೆ. ಅವರೊಳಗಡೆ ವಾಕ್ಯ ತುಂಬಿಸಲ್ಪಟ್ಟಿತ್ತು. ಅಷ್ಟು ಮಟ್ಟಿಗೆ ಯೇಸು ಅವರನ್ನ ವಾಕ್ಯಗಳಿಂದ ಶಿಸ್ತುಪಡಿಸಿದ್ರು. ವಾಕ್ಯವನ್ನು ಹೇಳಿ 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 ಶಿಸ್ತುಪಡಿಸಿದ್ದನ್ನು ನಾವು ನೋಡ್ತೀವಿ. ದೇವರು ಸಹ ಮೋಶೆಗೆ ಈ ವಾಕ್ಯಗಳ ಕುರಿತಾಗ ಅನೇಕ ಆಜ್ಞೆಗಳನ್ನ ಕೊಟ್ಟಿದ್ದಾರೆ. ಈ ವಾಕ್ಯನ ನೀನು ಹೇಳ್ಕೊಡ್ಬೇಕು, ಈ ವಾಕ್ಯನ ಬರೆದು ಕೊಡಬೇಕು, ಅರಸರುಗಳಿಗೆ ಇದನ್ನು ಬರೆದು ಕೊಡಬೇಕು. ಸೊ ಅದರಲ್ಲಿ ಒಂದು ವಾಕ್ಯವನ್ನು ನಾವು ತೆಗೆದುಕೊಳ್ಳೋಣ. ಧರ್ಮೋಪದೇಶ ಕಂಡ ಅಧ್ಯಾಯ 9-13, 31ನೇ ಅಧ್ಯಾಯ 9-13. ಮೋಶೆ ಧರ್ಮಶಾಸ್ತ್ರವನ್ನು ಬರೆದು ಯೆಹೋವನ ಆಜ್ಞಾಶಾಸನಗಳ ಮಂಜೂಷವನ್ನು ಓರುವ ಲೇವಿಯರಾದ ಯಾಜಕರ ಮತ್ತು ಹಿರಿಯರ ವಶಕ್ಕೆ ಕೊಟ್ಟು ಅವರಿಗೆ ಪ್ರತಿ 7 ವರ್ಷಗಳು ಪೂರ್ತಿಯಾದಾಗ ಬಿಡುಗಡೆಯ ಸಂವತ್ಸರದ ನೇಮಕ ಕಾಲದಲ್ಲಿ, ಅಂದರೆ ಪರ್ಣಶಾಲೆಗಳ ಜಾತ್ರೆಯಲ್ಲಿ, ನಿಮ್ಮ ದೇವರಾದ ಯೆಹೋವನು ಆದುಕೊಂಡ ಸ್ಥಳದಲ್ಲಿ ಇಸ್ರಾಯೇಲ್ಯರೆಲ್ಲರೂ ಆತನ ಸನ್ನಿಧಿಗೆ ಕೂಡಿ ಬಂದಾಗ ನೀವು ಅವರೆಲ್ಲರಿಗೂ ಕೇಳಿಸುವಂತೆ ಈ ಧರ್ಮಶಾಸ್ತ್ರವನ್ನು ಅವರ ಮುಂದೆ ಓದಬೇಕು. ಜನರೆಲ್ಲರೂ ಈ ಧರ್ಮಶಾಸ್ತ್ರವನ್ನು ಕೇಳಿ ತಿಳಿದುಕೊಳ್ಳುವಂತೆ ಸ್ತ್ರೀ ಪುರುಷರನ್ನು ಮಕ್ಕಳನ್ನು ನಿಮ್ಮ ಊರುಗಳಲ್ಲಿರುವ ಅನ್ಯರನ್ನು ಕೂಡಿಸಬೇಕು. ಆಗ ಅವರು ತಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಈ ಧರ್ಮಶಾಸ್ತ್ರದ ನಿಯಮಗಳನ್ನು ಅನುಸರಿಸಿ ನಡೆಯುವರು. ಆಗ ಅವರು ಧರ್ಮಶಾಸ್ತ್ರ ಅನುಸರಿಸಿ ನಡೀತಾರಂತೆ. ಯಾವಾಗ? ಅವರೆಲ್ಲರನ್ನ ಕರೆಸಿ ಅವರಿಗೆ ಕೇಳಿಸುವಂತೆ ಓದುವಾಗ. ಮೋಶೆಯ ಸಮಯದಲ್ಲಿ ಧರ್ಮಶಾಸ್ತ್ರ ಎಲ್ಲರ ಕೈಯಲ್ಲಿ ಇರಲಿಲ್ಲ. ಚರ್ಮದ ಸುರುಳಿಗಳಲ್ಲಿ ಅದನ್ನು ಬರೆದು ಇಡ್ತಿದ್ರು. ಅದು ಮೋಶೆ ಅದನ್ನು ಬರೆದು 12 ಕುಲಗಳಿಗೆ ಅದನ್ನು ಒಂದೊಂದು ಕುಲಗಳಿಗೆ ಒಂದು ಧರ್ಮಶಾಸ್ತ್ರ ಎಂಬುದಾಗಿ. ಒಂದು ಕುಲದಲ್ಲಿ ಎಷ್ಟೋ ಸಾವಿರ ಜನರು ಇದ್ದಾರೆ. ಹಾಗಿದ್ರೆ ಅವರೆಲ್ಲರೂ ಕೂಡ ಅವ್ರೇನು ಮಾಡಬೇಕು? ಸಭಾಮಂದಿರಗಳಲ್ಲಿ ಬಂದು ಅದನ್ನು ಓದಿಸಿಕೊಳ್ಬೇಕು. ಅವರ ಒಂದು ಸಮುದಾಯದ ಒಂದು ಸ್ಥಳದಲ್ಲಿ ಬಂದು ಅವರೆಲ್ಲರೂ ಕೇಳಿಸಿಕೊಳ್ಬೇಕು.
ಅದಕ್ಕೆ ನಾವು ನೋಡ್ತೀವಿ ಆ ಸಬ್ಬತ್ ಇರೋದಂದು ಅವರೆಲ್ಲರೂ ಬಂದು ಸಭಾಮಂದಿರದಲ್ಲಿ ಕೇಳಿಸ್ಕೊಳ್ತಾರೆ. ಯೇಸು ಸ್ವಾಮಿಯು ಕೂಡ ಆ ಧರ್ಮಶಾಸ್ತ್ರದ ಒಂದು ಗ್ರಂಥ, ಆ ಪ್ರವಾದಿಯಾದ ಯೆಶಾಯನ ಗ್ರಂಥವನ್ನು ತೆಗೆದು ಓದಿದಾಗ ಅವರೆಲ್ಲರೂ ಕೇಳಿಸ್ಕೊಳ್ತಾ ಇದ್ದಾರೆ, ಗಮನವಿಟ್ಟು ಕೇಳಿಸ್ಕೊಳ್ತಾ ಇದ್ದಾರೆ. ಹಾಗಿದ್ರೆ ಪ್ರಿಯರೇ, ಇಲ್ಲಿಯೂ ಸಹ ಹಾಗೆ ಇಲ್ಲಿಂದನೇ ಅದು ಪ್ರಾರಂಭವಾದದ್ದು. ಯಾವಾಗ ಕೇಳಿಸ್ಕೊಳ್ತಾರೋ ಆವಾಗ ಅವರು ಭಯಭಕ್ತಿ ಉಳ್ಳವರಾಗಿ ನಡ್ಕೊಳ್ತಾರ. ಅಲ್ಲಿ ಸ್ಪಷ್ಟವಾಗಿ ಬರ್ತಿದೆ, ಎಲ್ಲ ಜನರೆಲ್ಲರೂ ಧರ್ಮಶಾಸ್ತ್ರವನ್ನು ಕೇಳಿಸಿಕೊಳ್ಳುವಂತೆ ಸ್ತ್ರೀ ಪುರುಷರು ಮಕ್ಕಳು ನಿಮ್ಮ ಊರಲ್ಲಿರುವ ಅನ್ಯರನ್ನೂ ಕೂಡ ಕೂಡಿಸಬೇಕು. ಯಾರೊಬ್ಬರು ಇರಬಾರ್ದು ಖಾಲಿಯಾಗಿ, ಎಲ್ಲರೂ ಕೂಡ ಬರಬೇಕು, ಎಲ್ಲರೂ ಕೇಳಿಸ್ಕೊಳ್ಬೇಕು. ಯಾಕೆ ಕೇಳಿಸ್ಕೊಳ್ಬೇಕು? ಕಾರಣ ಈ ಧರ್ಮಶಾಸ್ತ್ರದ ವಾಕ್ಯಗಳೇ ಅವರನ್ನು ಶಿಸ್ತುಪಡಿಸ್ತದೆ, ಈ ವಾಕ್ಯಗಳೇ ಅವರನ್ನು ಕ್ರಮಪಡಿಸ್ತದೆ, ಅವ್ರು ಭಯಪಡುವವರಾಗಿ ಮಾರ್ಪಡ್ತಾರೆ. ಅದಕ್ಕಾಗಿ ದೇವರು ಮೋಶೆಗೆ ಈ ವಚನಗಳನ್ನ ಬರೆದು ಕೊಡೋದಕ್ಕಾಗಿ ಹೇಳ್ದ, ಬರೆದು ಕೊಡಬೇಕಾಗಿದೆ. ಎಷ್ಟು ದೊಡ್ಡ ಜವಾಬ್ದಾರಿ ನೋಡಿದ್ರ. ಯೋಶುವನಿಗೂ ಕೂಡ ದೇವರು ಹೇಳ್ತಾರೆ, ಯೋಶುವ 1:8 ನಾವು ನೋಡೋ ಪ್ರಕಾರ ಆತನು ಸೋಲೆ ಇಲ್ಲದ ಒಬ್ಬ ಸರದಾರನಾಗಿ ನಮಗೆ ಕಾಣಿಸಲ್ಪಡ್ತಾನೆ. ಯೋಶುವ 1:8 ನಾವು ಅದನ್ನು ನೋಡ್ತೀವಿ. ಯಾಕೆ ಆತ ಸೋಲಿಲ್ಲದವನ ಆಗಿದ್ದ? ಯಾಕಂದ್ರೆ ಅದಕ್ಕೆ ಕಾರಣ ಒಂದೇ, ಏನಂತ ಹೇಳಿದ್ರೆ ಅದು ನಾವು ಇಲ್ಲಿ ಯೆಹೋಶುವ 1:8 ಅದನ್ನು ನಾವು ನೋಡ್ತೀವಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿ ಇರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೋದನ್ನೆಲ್ಲ ಕೈಗೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ನಾನು ನಿನಗೆ ಆಜ್ಞಾಪಿಸಿದನ್ನೆಲ್ಲ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ಯಾವಾಗ ದೇವರ ತನ್ನ ಸಂಗಡ ಇರ್ತಾನಂತೆ, ಯಾವಾಗ ಅವರಿಗೆ ಜಯವನ್ನು ಕೊಡ್ತಾನಂತೆ, ಯಾವಾಗ ಆತ ಹೋಗುವಂಥ ಜಾಗಗಳಲ್ಲೆಲ್ಲ ಸಫಲರಾಗುವಂಥ ಯಾವಾಗ ಅಂತ ಹೇಳಿ ನಾವು ನೋಡೋದಾದ್ರೆ, ಆತ ಧರ್ಮಶಾಸ್ತ್ರದಲ್ಲಿರ್ತಕ್ಕಂಥ ಎಲ್ಲ ನಿಯಮಗಳನ್ನು ಧ್ಯಾನಿಸುವಾಗ, ಅದನ್ನು ಬಾಯಲ್ಲಿಟ್ಟುಕೊಳ್ಳುವಾಗ, ಅದನ್ನು ಹೃದಯದಲ್ಲಿಟ್ಟುಕೊಳ್ಳುವಾಗ, ಅದರ ಆಲೋಚನೆಯನ್ನೇ ಮಾಡ್ತಾ ಇರುವಾಗ ಅಲ್ಲಿ ಒಂದು ಬಿಡುಗಡೆ. ಪ್ರೇರೆ, ಯಾವಾಗ ಸಫಲತೆ, ಯಾವಾಗ ಕೃತಾರ್ಥತೆ, ಯಾವಾಗ ಆ ವ್ಯಕ್ತಿ ಜಯಿಸ್ತಾನೆ, ಯಾವಾಗ ಅಂತ ಹೇಳಿದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಈ ಧರ್ಮಶಾಸ್ತ್ರವನ್ನ ಬಾಯಲ್ಲಿ, ಈ ಧರ್ಮಶಾಸ್ತ್ರವನ್ನ ಹೃದಯದಲ್ಲಿ, ಈ ಧರ್ಮಶಾಸ್ತ್ರವನ್ನ ನಡೆಯಲ್ಲಿ ಇಟ್ಟುಕೊಂಡಿರುವಾಗ ನಾವು ಧನ್ಯರಾಗುತ್ತೇವೆ ಎಂಬುದಾಗಿ ಯಾಕೋಬನ ಪತ್ರಿಕೆಯಲ್ಲಿ ಸಹ ನಾವು ನೋಡ್ತೀವಿ. 1ನೇ ಅಧ್ಯಾಯದ 25ನೇ ವಚನ ಅನ್ಸುತ್ತೆ, ಅಲ್ಲಿ ಬರೆಯಲ್ಪಟ್ಟಿದೆ, ಈ ಬಿಡುಗಡೆನುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನ ಹಗಲಿರುಳು ಧ್ಯಾನಿಸ್ತಾ ಇರೋದಾದ್ರೆ, ಧ್ಯಾನಿಸಿ ಅದನ್ನೇ ಗಮನವಿಟ್ಟು ನೋಡೋದಾದ್ರೆ, ಲಕ್ಷ್ಯವಿಟ್ಟು ನೋಡೋದಾದ್ರೆ, ಅದನ್ನು ಮರೆತು ಬಿಡದೆ ತನ್ನ ನಡೆಯಿಂದ ಆತ ಧನ್ಯನಾಗುವನು ಎಂಬುದಾಗಿ ಬರೆಯಲ್ಪಟ್ಟದೆ. ಹಾಗಿದ್ರೆ ಪ್ರೇರಣೆ, ಯೆಹೋಶುವನ ಜೀವಿತದಲ್ಲೂ ಕೂಡ ಅಷ್ಟೇ. ಯೆಹೋಶುವನು ತನ್ನನ್ನು ಕ್ರಮಪಡಿಸಿಕೊಳ್ಳೋದಕ್ಕೋಸ್ಕರ ದೇವರು ಕೊಟ್ಟ ಅತಿ ಮುಖ್ಯವಾದ ಒಂದು ವಿಷಯ ಧರ್ಮಶಾಸ್ತ್ರ, ವಾಕ್ಯಗಳು, ವಚನಗಳು. ಹಾಗಾದರೆ ಯೆಹೋಶುವನ ಜೀವನದಲ್ಲಿ ಕೂಡ ಅದನ್ನು ನಾವು ನೋಡಲಿಕ್ಕೆ ಸಾಧ್ಯ. ಹಾಗೆಯೇ ನಾವು ನೋಡೋದಾದರೆ ಇನ್ನೂ ಅನೇಕರ ಜೀವನದಲ್ಲಿ, ರಾಜರ ಜೀವನಗಳಲ್ಲಿ ಇದಾದಂತಹ ಅನೇಕರ ಅರಸರುಗಳು ಬರ್ತಾರೆ. ಅರಸರುಗಳ ಕುರಿತಾಗಿ ನಾವು ನೋಡೋದಾದರೆ ಧರ್ಮೋಪದೇಶ ಕಂಡ 17ನೇ ಅಧ್ಯಾಯ 18-19 ನೋಡೋಣ. ಮೋಶೆಗೆ ದೇವರು ಯಾವ ರೀತಿ ಆಜ್ಞಾಪಿಸ್ತಾರೆ ಅರಸರ ವಿಷಯದಲ್ಲಿ ಅನ್ನೋದನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಾಧ್ಯ. ಧರ್ಮೋಪದೇಶ ಕಂಡ 17ನೇ ಅಧ್ಯಾಯ 18 ಮತ್ತು 19 ಅದನ್ನು ನಾವು ನೋಡಿಕೊಳ್ಳೋಣ. ಧರ್ಮೋಪದೇಶ ಕಂಡ 17ನೇ ಅಧ್ಯಾಯ 18ನೇ ವಚನ. ಅವನು ರಾಜ್ಯಾಧಿಕಾರಕ್ಕೆ ಬಂದಾಗ ಯಾಜಕನ ಸೇವೆ ಮಾಡುವ ಲೇವಿಯರ ವಶದಲ್ಲಿರುವ ಈ ಧರ್ಮಶಾಸ್ತ್ರದ ಒಂದು ಪ್ರತಿಯನ್ನು ತನಗೋಸ್ಕರ ಪುಸ್ತಕ ರೂಪವಾಗಿ ಬರೆಸಿಕೊಳ್ಳಬೇಕು. ಅರಸರ ಕುರಿತಾಗಿ ಹೇಳುವಂತಹ ವಚನಗಳು ಈ ವಚನಗಳಾಗಿದೆ. ಧರ್ಮೋಪದೇಶ ಕಂಡ 17ನೇ ಅಧ್ಯಾಯದಲ್ಲಿ 14ರಿಂದ ಆಲ್ಮೋಸ್ಟ್ 20ರವರೆಗೂ ನಾವು ನೋಡುವಂಥ ಒಂದು ವಿಷಯ, ಅರಸರನ್ನು ನೇಮಿಸುವ ವಿಷಯ, ಅರಸನು ನಡೆಯಬೇಕಾದ ರೀತಿ. ಈ ಅರಸನ ಹೇಗಿರ್ಬೇಕಂತೆ 18ನೇ ವಚನದಲ್ಲಿ, ಅವನು ರಾಜ್ಯಾಧಿಕಾರಕ್ಕೆ ಬಂದಾಗ ಯಾಜಕನ ಸೇವೆ ಮಾಡುವ ಲೇವಿಯರ ವಶದಲ್ಲಿರುವ ಈ ಧರ್ಮಶಾಸ್ತ್ರ ಗ್ರಂಥದ ಒಂದು ಪ್ರತಿಯನ್ನು ತನಗೋಸ್ಕರ ಪುಸ್ತಕ ರೂಪವಾಗಿ ಬರೆಸಿಕೊಳ್ಳಬೇಕು. 19ನೇ ವಚನದ 2ನೇ ಭಾಗ, ಈ ಧರ್ಮಶಾಸ್ತ್ರದ ಎಲ್ಲಾ ವಾಕ್ಯಗಳನ್ನು ವಿಧಿಗಳನ್ನು ಅನುಸರಿಸುವುದಕ್ಕೆ ಅಭ್ಯಾಸ ಮಾಡಿಕೊಳ್ಳುವಂತೆ ಈ ಗ್ರಂಥವು ಅವನ ಬಳಿಯಲ್ಲೇ ಇರಬೇಕು. ಅವನು ತನ್ನ ಜೀವಮಾನದ ದಿನಗಳೆಲ್ಲ ಅದರಲ್ಲಿ ಓದಿಸಿಕೊಳ್ಳುತ್ತಾ ಇರಬೇಕು. ನೋಡ್ರಿ, ಅವನ ಜೀವಮಾನ ದಿನಗಳೆಲ್ಲ ಅದನ್ನು ಓದಿಸ್ಕೊಳ್ತಾನೆ ಇರ್ಬೇಕಂತೆ. ಒಂದು ಪ್ರತಿ ಆತನಿಗಾಗಿ ಬರೆಸಿಟ್ಟುಕೊಳ್ಬೇಕಂತೆ. ಪ್ರೇರೆ, ಹಾಗಿದ್ರೆ ಈಗ ನಮ್ಮನ್ನು ಶಿಸ್ತುಪಡಿಸ್ಕೊಳ್ಳಿಕ್ಕಿರ್ತಕ್ಕಂತಹ ಒಂದು ವಿಷಯ ಧರ್ಮಶಾಸ್ತ್ರ, ದೇವರ ವಚನ. ನೋಡ್ರಿ, ರಾಜರು ಶಿಸ್ತುಪಡಿಸ್ಕೊಳ್ಬೇಕಂದ್ರೆ ಧರ್ಮಶಾಸ್ತ್ರ ಬೇಕಿದೆ. ಮೋಶೆಗೆ ಧರ್ಮಶಾಸ್ತ್ರದ ಅವಶ್ಯಕತೆ ಇತ್ತು.
ಯೆಹೋಶುವನಿಗೆ ಧರ್ಮಶಾಸ್ತ್ರದ ಅವಶ್ಯಕತೆ ಇತ್ತು, ಈಗ ಇಲ್ಲಿಯೂ ಕೂಡ. ಮತ್ತು ಅದಲ್ಲದೆ ಇನ್ನೂ ಕೆಲವು ವಾಕ್ಯಗಳನ್ನ ನಾವು ನೋಡ್ಲಿಕ್ಕಿದ್ದೇವೆ. ಅದು ಮಾತ್ರ ಅಲ್ಲ, ಕೀರ್ತನೆಗಾರನಾದ ದಾವಿದನು ಕೂಡ ಆತ ಹೇಳ್ತಾನೆ, ಕೀರ್ತನೆ 1ನೇ ಅಧ್ಯಾಯದ 1ನೇ ವಚನ, ಅದನ್ನ ಒಂದು ಕೀರ್ತನೆಗಳಲ್ಲಿ 1ನೇ ಅಧ್ಯಾಯ, ಅದರಲ್ಲಿ ನಾವು ನೋಡುವುದಾದ್ರೆ 2ನೇ ವಚನದಿಂದ ನಾವು ನೋಡ್ತೀವಿ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವವು. ಸ್ಪಷ್ಟವಾಗಿ ಬರೆದು ದೇವರು ಕೊಟ್ಟಿದ್ದಾರೆ. ದಾವಿದನು ಸಹ ನಾವು ನೋಡೋದಾದ್ರೆ ಆತ ಸೋಲಿಲ್ಲದ ಒಂದು ಸರದಾರ, ಸೋಲದೆ ಆತನು ಜಯಿಸುತ್ತಲೇ ಇದ್ದ. ಕಾರಣವೇನು? ಆತನ ಧರ್ಮಶಾಸ್ತ್ರವನ್ನು ಹಗಲಿರುಳು ಧ್ಯಾನಿಸ್ತಾ ಇದ್ದ. ಆತನು ಬಚ್ಚೆಬಾ ಆಕೆ ಜೊತೆ ಸೇರಿ ಪಾಪ ಮಾಡಿದ ನಂತರದಲ್ಲಿ ತಿರುಗಿ ಪಾಪವನ್ನೇ ಮಾಡಲಿಲ್ಲ ಎಂಬುದಾಗಿ ನಾವು ನೋಡ್ತೀವಿ. ಕಾರಣವೇನು? ಆತ ತಿರುಗಿ ಪಾಪ ಮಾಡದೇ ಇರುವುದಕ್ಕೆ ಕಾರಣವೇನು? ಕಾರಣ ಧರ್ಮಶಾಸ್ತ್ರವನ್ನು ಧ್ಯಾನಿಸುವವನಾಗಿದ್ದ. ಹಗಲೂ ಇರುಳು ಆತನು ಅದನ್ನು ಧ್ಯಾನಿಸುವವನಾಗಿದ್ದರಿಂದಲೇ ಆತನು ಪಾಪವನ್ನು ಮಾಡದೆ ಇರೋದಕ್ಕೆ ಕಾರಣವಾಯಿತು. ಪ್ರೇರೆ, ನಾವು ಆತ್ಮಿಕವಾಗಿ ಬೆಳೆಯಲಿಕ್ಕೆ ಈ ವರ್ಷದಲ್ಲಿ ನಮಗೆ ಅಧಿಕವಾಗಿ ನಾವು ಸಮಯ ಕಳಿಬೇಕಾಗಿರೋದು ಇದರೊಂದಿಗೆಯೇ. ನಮಗೆ ಹಣಬಲವಿರಬಹುದು, ನಮಗೆ ಜನಬಲ ಇರಬಹುದು, ನಮಗೆ ಪದವಿ ಬಲ ಇರಬಹುದು, ನಮಗೆ ಇನ್ಫ್ಲೂಯೆನ್ಸ್ಗಳು ಇರ್ಬೋದು. ಯಾವ ಬಲವಿದ್ದರೂ ಕೂಡ ನಮಗೆ ಆತ್ಮಿಕ ಬಲವಿಲ್ಲದೆ ಹೋದರೆ ಅದು ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. ನಾವು ಕರ್ತನ ಸಮ್ಮುಖದಲ್ಲಿ ಕುಳಿತು ಸತ್ಯವೇದವನ್ನು ಧ್ಯಾನಿಸ್ತೀವಲ್ಲ, ಅದು ನಮಗೆ ಸಹಾಯ ಮಾಡುವಷ್ಟು ನಮಗಿರುವ ಹಣ, ನಮಗಿರುವ ಪದವಿ, ನಮಗಿರುವ ಇನ್ಫ್ಲೂಯೆನ್ಸ್, ನಮಗಿರ್ತಕ್ಕಂಥ ಯಾವುದೇ ರೀತಿಯಾದ ಪ್ರಖ್ಯಾತಿ ಆಗಿರ್ಬೋದು, ಯಾವ ಸಂಗತಿ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಯಾವುದಾಗಿದ್ರೂ ಸಹ ಅದು ಯಾವುದಕ್ಕೂ ಬರೋದಿಲ್ಲ. ಪ್ರಿಯರೇ, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ, ಅದು ಯಾವುದಕ್ಕೂ ಬರುವುದಿಲ್ಲ. ಇದನ್ನೇ ಪೌಲನು ತಿಮೋತಿಯನಿಗೆ ಹೇಳ್ತಾನೆ. 1ನೇ ತಿಮೋತಿ 6ನೇ ಅಧ್ಯಾಯದ 6ನೇ ವಚನ ಹೀಗೆ ಹೇಳ್ತದೆ, ಸಂತುಷ್ಟಿ ಸಹಿತವಾದ ಭಕ್ತಿ ದೊಡ್ಡ ಲಾಭವೇ ಸರಿ. ನಾವಂತೂ ಲೋಕದವರು ಏನು ತೆಗೆದುಕೊಂಡು ಬರಲಿಲ್ಲ, ಏನು ತೆಗೆದುಕೊಂಡು ಹೋಗ್ಲಿಲ್ಲ. ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. ಹಾಗಾದರೆ ಅಧಿಕವಾಗಿ ನಾವು ಲಾಭ ಮಾಡಬೇಕಾದದ್ದು ಭಕ್ತಿಯನ್ನೇ. ನಾವು ನಮ್ಮನ್ನು ಕ್ರಮಪಡಿಸ್ಕೊಳ್ತಾ, ಆತನಿಗೆ ಮೆಚ್ಚುಗೆಯಾಗಿ ನಡ್ಕೊಳ್ತಾ, ಆತನಿಗೆ ಇಷ್ಟಪಡುವ ವ್ಯಕ್ತಿಗಳಾಗಿ ನಾವು ಇರುವುದು, ಅದು ಆತನಿಗೆ ಇಷ್ಟವಾದದ್ದು. ನಾವು ಮಾಡಬೇಕು, ನಮ್ಮನ್ನು ಕ್ರಮಪಡಿಸ್ಕೊಳ್ಬೇಕು. ಕ್ರಮಪಡಿಸ್ಕೊಳ್ಳೋಕ್ಕಿರುವಂಥ ಅತಿ ಮುಖ್ಯವಾದ ಸಾಧನ ದೇವರು ನಮ್ಮ ಕೈಯಲ್ಲೇ ಕೊಟ್ಟಿದ್ದಾನೆ. ನಿನ್ನನ್ನೇ ಕ್ರಮಪಡಿಸ್ಕೊ ಅಂತ ಹೇಳಲಿಲ್ಲ, ಇಲ್ಲ, ಆತ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ? ಧರ್ಮಶಾಸ್ತ್ರವನ್ನು ಕೊಟ್ಟಿದ್ದಾನೆ. ಪ್ರತಿ ಪ್ರಾಡಕ್ಟ್ಗಳನ್ನ ಉಂಟು ಮಾಡಿದ ಮೇಲೆ, ಅಥವಾ ಏನಂತ ಹೇಳ್ತಾರೆ, ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ ಮೇಲೆ ಆ ಮ್ಯಾನುಫ್ಯಾಕ್ಚರರ್ ಆ ಒಂದು ಪ್ರಾಡಕ್ಟ್ನ ಜೊತೆಯಲ್ಲಿ ಒಂದು ಮ್ಯಾನ್ಯುಯಲ್ನ ಕೊಡ್ತಾರೆ. ಆ ಮ್ಯಾನ್ಯುಯಲಲ್ಲಿ ಈ ರೀತಿಯಲ್ಲಿ ಇದೇ ರೀತಿಯಲ್ಲಿ ಉಪಯೋಗಿಸ್ಬೇಕು ನೀವು, ಇದೇ ಕ್ರಮ, ಇದೇ ಆರ್ಡರ್, ಈ ಆರ್ಡರ್ನಲ್ಲೇ ನೀವು ಯೂಸ್ ಮಾಡಬೇಕು. ಇಲ್ದಿದ್ರೆ ಇದು ಕೆಟ್ಟೋಗ್ತದೆ. ಹಾಗಿದ್ರೆ ದೇವರು ನಮ್ಮನ್ನು ಕ್ರಮವಾಗಿ ನಾವು ಇಟ್ಕೊಳ್ಳೋದಕ್ಕೋಸ್ಕರ, ನಮ್ಮ ಜೀವನ ಕ್ರಮವಾಗಿರ್ಬೇಕಂತ ಹೇಳಿದ್ರೆ ನಮಗೆ ಈ ಧರ್ಮಶಾಸ್ತ್ರದ ಅವಶ್ಯಕತೆ ಅದೇ. ಒಂದು ಮಗುವಾಗಿ ಹೇಗೆ ಜೀವಿಸ್ಬೇಕು, ಒಬ್ಬ ಹುಡುಗನಾಗಿ ಹೇಗೆ ಜೀವಿಸ್ಬೇಕು, ಒಬ್ಬ ಯವನಸ್ಥನಾಗಿ ಒಬ್ಬ ಯವನಸ್ಥೆಗೂ ಜೀವಿಸ್ಬೇಕು, ಒಬ್ಬ ಪ್ರಾಯಾವಸ್ಥೆಯಲ್ಲಿರ್ತಕ್ಕಂಥವನು, ವೃದ್ಧಾವಸ್ಥೆಯಲ್ಲಿರ್ತಕ್ಕಂಥವನು, ತಂದೆಯಾವಸ್ಥೆಯಲ್ಲಿರ್ತಕ್ಕಂಥವನು, ಒಬ್ಬ ಯವನ ಸ್ತ್ರೀ ಆಕೆ ಹೇಗೆ ಜೀವಿಸ್ಬೇಕು, ವೃದ್ಧ ಸ್ತ್ರೀ ಹೇಗೆ ಜೀವಿಸ್ಬೇಕು, ಸತ್ಯವೇದದಲ್ಲಿ ಅದೆಲ್ಲದಕ್ಕೂ ಬರೆದು ಕೊಟ್ಟದೆ. ಒಬ್ಬ ಸಭಾಪಾಲಕ ಹೇಗೆ ಜೀವಿಸ್ಬೇಕು, ಒಬ್ಬ ರಾಜ ಹೇಗೆ ಜೀವಿಸ್ಬೇಕು, ಒಬ್ಬ ಅಧಿಕಾರಿ ಹೇಗೆ ಜೀವಿಸ್ಬೇಕು, ಒಬ್ಬ ಕೃಷಿಕ ವ್ಯವಸಾಯಿ ಯಾವ ರೀತಿಯಲ್ಲಿ ವ್ಯವಸಾಯವನ್ನು ಮಾಡಬೇಕು, ಎಲ್ಲಕ್ಕೂ ನಮಗೆ ಸತ್ಯವೇದ ಉತ್ತರವನ್ನು ಕೊಡ್ತದೆ. ಎಲ್ಲಕ್ಕೂ ಬೇಕಾದಂತಹ ಜ್ಞಾನವನ್ನು ಕೊಡುವಂತಹ ಒಂದು ಸತ್ಯವೇದವಾಗಿದೆ. ಸರ್ ಐಸಕ್ ನ್ಯೂಟನ್, ಥಾಮಸ್ ಆಲ್ವಾ ಎಡಿಸನ್, ಚಾರ್ಲ್ಸ್ ಬ್ಯಾಬೇಜ್, ಇನ್ನು ಅನೇಕ ಕ್ರೈಸ್ತ ವಿಜ್ಞಾನಿಗಳು ಅಧಿಕವಾಗಿ ಸತ್ಯವೇದವನ್ನೇ ಓದುವವರಾಗಿದ್ದಾರೆ. ನಮಗೆ ತಿಳಿದಿರಲಿ, ಥಾಮಸ್ ಆಲ್ವಾ ಎಡಿಸನ್ ಓದಿದ್ದು 3ನೇ ತರಗತಿ ಅಷ್ಟೇ. ಅವರು ಅಧಿಕವಾಗಿ ಓದ್ತಿದ್ದು ಸತ್ಯವೇದವನ್ನೇ. ಪ್ರಾರ್ಥನೆ, ಅವರ ತಾಯಿ ಅವ್ರಿಗೆ ಹೇಳ್ಕೊಟ್ಟಿದ್ದು ಇಷ್ಟೇ, ಪ್ರಾರ್ಥನೆ ಸತ್ಯವೇದ, ಪ್ರಾರ್ಥನೆ ಸತ್ಯವೇದ, ಪ್ರಾರ್ಥನೆ ಸತ್ಯವೇದ. ಅವರ ಜೀವನದುದ್ದಕ್ಕೂ ಪ್ರಾರ್ಥನೆ ಸತ್ಯವೇದ, ಇದನ್ನೇ ಮಾಡಿದ್ರು. ಇದನ್ನು ಮಾಡಿದ್ರಿಂದ ಅವರು ಕಂಡುಹಿಡಿದ ಸಂಗತಿಗಳು ಸಾವಿರ ವಿಷಯಗಳನ್ನ ಅವರು ಕಂಡುಹಿಡಿದಿದ್ದಾರೆ. ಇವತ್ತು ಒಂದು ಬಲ್ಪ್ ಹೊಸದಾಗಿ ಕಂಡುಹಿಡಿಯಲ್ಪಟ್ಟರೆ ಆ ಕಂಡುಹಿಡಿಯಲ್ಪಟ್ಟಂಥ ಆ ವಿಷಯದ ಮೂಲಕವಾಗಿ ಆ ಒಂದು ಥಾಮಸ್ ಆಲ್ವಾ ಎಡಿಸನ್ ಕುಟುಂಬಕ್ಕೆ ಕ್ರೆಡಿಟ್ ಹೋಗಲೇಬೇಕು. ಬೇರೆ ಹಾಗಿದ್ರೆ ಇಲ್ಲಿ ಅರ್ಥ ಮಾಡಿಕೊಳ್ಳೋಣವಾ, ನಮಗೆ ಈ ಸತ್ಯವೇದ ಎಷ್ಟು ಮುಖ್ಯವಾದದ್ದು, ನಮ್ಮನ್ನು ಕ್ರಮಪಡಿಸುವಂಥದ್ದಿದೆ.
160 ಕೊಲೆಗಳನ್ನ ಮಾಡಿದಂಥ ಒಬ್ಬ ಕೊಲೆಗಾರ, ಕ್ರೂರವಾಗಿ ಕೊಲೆ ಮಾಡ್ತಿದ್ದಂಥ ವಿಕೃತ ಮನಸ್ಸುಳ್ಳಂತಹ ಒಬ್ಬ ಕೊಲೆಗಾರ. ಆತನ ಬಳಿಗೆ ಯಾರು ಹೋಗ್ಲಿಕ್ಕೂ ಎದುರ್ತಾರೆ, ಎಲ್ಲರನ್ನ ಕೊಂದು ಬಿಡ್ತಾನೆ, ಎಲ್ಲರನ್ನ ಸಾಯಿಸ್ತಾನೆ. ಆದರೆ ಆತನ ಬಳಿಗೆ ಒಬ್ಬ ಮಿಷನರಿ ಹೋಗ್ತಾರೆ. ಮಿಷನರಿ ಹೋದಾಗ ಅಲ್ಲಿ ಆ ಮಿಷನರಿ ಬೈಬಲ್ನೊಟ್ಟಿಗೆ ಹೋಗ್ತಾರೆ, ಆತನಿಗೆ ಬೈಬಲ್ನ ಕೊಡ್ತಾರೆ. ಪ್ರಾರ್ಥನೆ ಪೂರ್ವಕವಾಗಿ ಹೋಗಿ ಆತನಿಗೆ ಬೈಬಲ್ನ ಕೊಡ್ತಾರೆ. ಆ ಬೈಬಲ್ ಆ ಕ್ರೂರವಾದಂತಹ ವ್ಯಕ್ತಿಯನ್ನ ಮಾರ್ಪಡಿಸಿ ಈ ದಿವಸ ಆ ವ್ಯಕ್ತಿ ಇದೇ ಪ್ರಪಂಚದಲ್ಲಿ ದೊಡ್ಡ ಸಭೆಯ ಸಭಾಪಾಲಕನಾಗಿದ್ದಾನೆ. ಈ ದಿವಸ ಕೂಡ ಬೈಬಲ್ ಅನೇಕ ಕುಡುಕರನ್ನ, ಅನೇಕ ಟೆರರಿಸ್ಟ್ಗಳನ್ನ, ಅನೇಕ ರೌಡೀಸ್ಗಳನ್ನ, ಅನೇಕ ವ್ಯಭಿಚಾರಿಗಳನ್ನ ಬದಲಾಯಿಸಿದೆ. ಹಾಗಿದ್ರೆ ಪ್ರೇರೆ, ಇದು ನಮ್ಮನ್ನು ಶಿಸ್ತುಪಡಿಸುವಂಥದ್ದು, ನಮ್ಮನ್ನು ಕ್ರಮಪಡಿಸುವಂಥದ್ದು. ಸಭೆಯಲ್ಲಿರ್ತಕ್ಕಂಥ ಸಹೋದರನೇ, ಸಹೋದರಿಗೆ, ನೀನು ಕ್ರಮ ಪಡಬೇಕೆಂದು ಕರ್ತನು ಬಯಸುವ ಆತನಾಗಿದ್ದಾನೆ. ಅದಕ್ಕಾಗಿ ಸತ್ಯವೇನ ನೀನು ಯಾವಾಗಲೂ ನಿನ್ನ ಕೈಯಲ್ಲಿ ಹಿಡಿದು ಓದುವುದಕ್ಕಾಗಿ, ಧ್ಯಾನಿಸುವುದಕ್ಕಾಗಿ ಆತನು ಬಯಸ್ತಾನೆ. ನಾವಿದನ್ನು ಓದಬೇಕಂತೆ ಅದನ್ನೇ ವಾಕ್ಯ ಹೇಳ್ತದೆ. ರೋಮಪುರ 15ನೇ ಅಧ್ಯಾಯದ 3ನೇ ವಚನ, ಆ ವಚನವನ್ನು ತೆಗೆದುಕೊಳ್ಳೋಣ. ಅಲ್ಲಿ ಹೀಗೆ ಬರೆಯಲ್ಪಟ್ಟದೆ, ರೋಮಪುರ 15ನೇ ಅಧ್ಯಾಯ 3ನೇ ವಚನ. ಯಾಕೆಂದರೆ 4ನೇ ವಚನ, ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಓದಿ ಸ್ಥಿರಚಿತ್ತವನ್ನು, ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ ಈ ಗ್ರಂಥಗಳು ಬರೆಯಲ್ಪಟ್ಟವು. ಹಾಗಿದ್ರೆ ಇದು ಯಾಕೆ ಬರೆಯಲ್ಪಡ್ತು? ನಾವು ಆದರಣೆ ಹೊಂದೋದಕ್ಕೋಸ್ಕರ, ಸ್ಥಿರಚಿತ್ತವನ್ನು ಹೊಂದೋದಕ್ಕೋಸ್ಕರ. ಸ್ಥಿರಚಿತ್ತ, ಒಂದು ಕಾನ್ಸ್ಟೆಂಟ್ ಮೈಂಡ್ ನಮ್ಮಲ್ಲಿ ಇರೋದಕ್ಕೋಸ್ಕರ. ಇಂಗ್ಲೀಷ್ನಲ್ಲಿ ತುಂಬ ಚೆನ್ನಾಗಿದೆ, ಇಂಗ್ಲೀಷ್ನಲ್ಲಿ ಓದೋಣ. ಫಾರ್ ವಾಟ್ ಎವರ್ ವಾಸ್ ರಿಟನ್ ಇನ್ ಫಾರ್ಮರ್ ಡೇಸ್ ವಾಸ್ ರಿಟನ್ ಫಾರ್ ಅವರ್ ಇನ್ಸ್ಟ್ರಕ್ಷನ್, the true endurance and through the encouragement of the scripture we might have hope. Endurance ಮತ್ತೆ ಎನ್ಕರೇಜ್ಮೆಂಟ್. ಎಂಡ್ಯೂರೆನ್ಸ್, ನಾವು ದೃಢವಾಗಿರೋದಕ್ಕೋಸ್ಕರ, ನಾವು ತಾಳಿಕೊಳ್ಳುವುದಕ್ಕೋಸ್ಕರ, ನಾವು ಸ್ಥಿರಚಿತ್ತರಾಗಿರೋದಕ್ಕೋಸ್ಕರ. ಈ ಲೋಕದಲ್ಲಿ ನಾವು ಸ್ಥಿರಚಿತ್ತರಾಗಿರ್ಬೇಕಂದ್ರೆ ನಮಗೆ ವಚನಗಳ ಅವಶ್ಯಕವಾದೆ. ದೇವರ ವಚನಗಳನ್ನು ಧ್ಯಾನಿಸಬೇಕಾದ ಅವಶ್ಯಕತೆ ಅದೇ. ಆ ದಿನಗಳಲ್ಲಿ ಅನೇಕರು ಈ ವಚನಗಳ ಮೂಲಕವಾಗಿ ಅವರು ತಮ್ಮನ್ನು ಶಿಸ್ತುಪಡಿಸ್ಕೊಂಡ್ರು. ಪ್ರತಿಯೊಬ್ಬೊಬ್ಬರು ನಾವು ನೋಡಿದ್ವಿ. ಯೆಹೋಶುವ, ಮೋಶೆ, ದಾವಿದ, ಅದಾದ ನಂತರ ಪೌಲನ ಸಮಯದಲ್ಲಿ ತಿಮೋತಿಯನಿಗೆ ಇದನ್ನೇ ಹೇಳ್ತಾನೆ. ತಿಮೋತಿಯನಿಗೆ ಪೌಲನು ಹೇಳ್ತಾನೆ, ಇದನ್ನು ಯಾವಾಗಲೂ ಈ ಗ್ರಂಥವನ್ನು ಪಾರಾಯಣ ಮಾಡ್ತಾನೆ ಇರೋದು. ತಿರುಗಿ ಬರುವವರೆಗೂ ನೀನು ಈ ಗ್ರಂಥವನ್ನು ಪಾರಾಯಣ ಮಾಡ್ತಾನೆ ಇರು. ತಿರುಗಿ ಬರುವವರೆಗೂ ಈ ಗ್ರಂಥ ಪಾರಾಯಣ ಆಗಲಿ. ಅಪೊಸ್ತಲರ ಕೃತ್ಯ ದಿವಸಗಳಲ್ಲಿ ಅವರು ಸಭೆಯಾಗಿ ಕುಡಿದಾಗೆಲ್ಲ ಗ್ರಂಥ ಪಾರಾಯಣವಾಯಿತು. ಗ್ರಂಥ ಪಾರಾಯಣ ಮಾಡಿದ್ರು ನಾವು ನೋಡ್ತೀವಿ. ಎಜ್ರನ ಸಮಯದಲ್ಲಿ ಅವರೆಲ್ಲರೂ ಪಶ್ಚಾತ್ತಾಪ ಪಡುವಾಗ ಅಲ್ಲಿ ಕೂಡ ನಾವು ನೋಡ್ತೀವಿ, ಅವರು ಗ್ರಂಥ ಪಾರಾಯಣ ಮಾಡುವವರಾಗಿ ಕಾಣಿಸಲ್ಪಟ್ರು. ಅವರ ಧರ್ಮಶಾಸ್ತ್ರವನ್ನು ಅವರು ಪಾರಾಯಣ ಮಾಡಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಅದನ್ನೆಲ್ಲ ಕೇಳಿಸಿಕೊಂಡ ನಂತರ ಅವರೆಲ್ಲರೂ ಕೂಡ ತಮ್ಮ ಬಟ್ಟೆಗಳನ್ನು ಹಾರಿಕೊಂಡು ಅವರು ಪಶ್ಚಾತ್ತಾಪ ಪಟ್ಟು ಕೂಗಿ ಅಳುವವರಾಗಿ ಕಾಣಿಸಲ್ಪಟ್ರು. ಹಾಗಿದ್ರೆ ಪ್ರಿಯರೇ, ಇದು ಕ್ರಮಪಡಿಸುವಂತಹ ಒಂದು ಗ್ರಂಥವಾಗಿದೆ. ಕ್ರಮಪಡಿಸುವುದಕ್ಕಿರತಕ್ಕಂಥ ಒಂದು ಒಳ್ಳೆಯ ವಿಚಾರ. ಇದನ್ನೇ ಯಾಕೋಬನ ಪತ್ರಿಕೆಯಲ್ಲಿ ಆತನು ಹೇಳ್ತಾನೆ, ಇದು ಕನ್ನಡಿ. ನಮ್ಮ ಹುಟ್ಟು ಮುಖಗಳನ್ನ ನೋಡುವ ಒಂದು ಕನ್ನಡಿ, ನಮ್ಮನ್ನೇ ನೋಡಿಕೊಳ್ಳುವ ಒಂದು ಕನ್ನಡಿ. ನಾನು ಹೇಗಿದ್ದೇನೆ, ನಾನು ಸರಿಯಾದ ಮಾರ್ಗದಲ್ಲಿದ್ದೇನೋ ಇಲ್ಲವೋ, ನನ್ನ ಜೀವಿತ ಸರಿಯಾಗಿದೆಯೋ ಇಲ್ಲವೋ, ನಾನು ಮಾತಾಡುವ ಮಾತು ಸರಿ ಇದೆಯೋ ಇಲ್ಲವೋ, ನನ್ನ ನಡೆ ಸರಿಯಾಗಿದೆಯೋ ಇಲ್ಲವೋ, ಯಾವುದು ನಮಗೆ ಗೊತ್ತಾಗೋದು? ಯಾವುದರಿಂದ ನಾವು ತಿಳ್ಕೊಳ್ತೇವೆ? ಯಾವುದರಿಂದ? ಅಂದರೆ ಈ ಧರ್ಮಶಾಸ್ತ್ರ. ಈ ದಿನದ ಯವನಸ್ಥ ಸಂತತಿಗೆ ದೇವರು ಹೇಳುವಂಥ ಒಂದು ವಿಷಯ, ಈ ಧರ್ಮಶಾಸ್ತ್ರ ಅಧಿಕವಾಗಿ ಓದು. ಅದನ್ನೇ ಜ್ಞಾನೋಕ್ತಿಯ ಪತ್ರಿಕೆಯಲ್ಲಿ ನೋಡ್ತೀವಿ. ಒಬ್ಬ ಯವನಸ್ಥನು ದೇವರಿಗೆ ಭಯಪಟ್ಟು ನಡೆಯೋದಾಗೆ ಆತನು ಈ ಧರ್ಮಶಾಸ್ತ್ರವನ್ನ ಆತನಿಗೆ ಭಯಪಡುವುದರ ಮೂಲಕ, ಆತನಿಗೆ ಎದುರಿ ನಡ್ಕೊಳ್ಳುವುದರ ಮೂಲಕ ಬರುವ ಜ್ಞಾನ, ಈ ಧರ್ಮಶಾಸ್ತ್ರವನ್ನು ನೋಡಿ ತಿಳ್ಕೊಂಡು ಇದನ್ನು ಸ್ಮರಿಸುವಾಗಲ ಆತನು ಏನಾಗ್ತಾನೆ? ಪರಿಶುದ್ಧವಾಗಿ ಜೀವಿಸ್ತಾನೆ, ಆತ ಸರಿಯಾಗಿ ನಡ್ಕೊಳ್ತಾನೆ, ಆತ ಎಡಗುವುದಿಲ್ಲ. ಇದನ್ನೇ ಕೀರ್ತನೆ 119ನೇ ಅಧ್ಯಾಯದಲ್ಲಿ ಕೀರ್ತನೆಗಾರ ಬರೆದಿರುವುದನ್ನು ನೋಡ್ತೀವಿ. 119ನೇ ಅಧ್ಯಾಯದ 115ನೇ ವಚನ ಅನ್ಸುತ್ತೆ. ನಾವು ಅದನ್ನು ತೆಗೆದುಕೊಳ್ಳೋಣ. ಕೀರ್ತನೆ 119ನೇ ಅಧ್ಯಾಯ 105ನೇ ವಚನ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ನೋಡ್ರಿ, ವಾಕ್ಯದ ಒಂದು ಮಹಿಮೆಯನ್ನ, ವಾಕ್ಯದ ಒಂದು ರಿಚ್ನೆಸ್ ಅನ್ನ ನೀವು ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ರೆ 119ನೇ ಕೀರ್ತನೆಯನ್ನು ಓದ್ರಿ. ಅಲ್ಲಿ ಕೀರ್ತನೆಗಾರ ತುಂಬಾ ಸುಂದರವಾಗಿ ವಾಕ್ಯವನ್ನು ವರ್ಣಿಸಿದ್ದಾನೆ. ವಾಕ್ಯದ ಪ್ರೇಮಿಯಂತೆ, ವಾಕ್ಯವನ್ನ ಪ್ರೀತಿಸುವ ಪ್ರಿಯನಂತೆ ಆ ವಾಕ್ಯವನ್ನು ಆತ ವರ್ಣಿಸಿದೆ. ಪ್ರತಿ ವಚನಗಳು ಕೂಡ ವಾಕ್ಯವನ್ನು ವರ್ಣಿಸಿ 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 ಆತ ಬರೆದಿದ್ದಾನೆ. ಇದೇನು ಜೇನುತುಪ್ಪಕ್ಕಿಂತಲೂ ಸಿಹಿಯಾದದು.
ನಿಜವಾಗಿ ಈ ವಾಕ್ಯಗಳನ್ನು, ಈ ವಚನಗಳನ್ನು ನಾವು ಪ್ರೀತಿಸುವವರಾದರೆ, ಇದು ಜೇನುತುಪ್ಪಕ್ಕಿಂತಲೂ ಆದದ್ದು ಅನ್ನೋದನ್ನು ಅರಿತುಕೊಳ್ಳುವವರಾದರೆ, ನಾವು ಎಂದಿಗೂ ಕೂಡ ಈ ವಾಕ್ಯವನ್ನು ನಾವು ಮರೆತು ಹೋಗುವುದೇ ಇಲ್ಲ, ಬಿಟ್ಟು ಬಿಡುವುದೇ ಇಲ್ಲ ಪ್ರಿಯರೇ. ಆಗಿರೋದ್ರಿಂದ ಈ ವಚನಗಳನ್ನು ನಾವು ಅಧಿಕವಾಗಿ ಪ್ರೀತಿಸುವವರಾಗೋಣ. ಈ 2026ರಲ್ಲಿ ಹೆಚ್ಚು ಸಮಯ ನಾವು ಈ ವಾಕ್ಯಗಳೊಂದಿಗೆ ನಾವು ಸಮಯ ಕಳೆಯೋಣ. ಹೇಗೆ ಕಳೆಯೋಣ? ಈ ವಾಕ್ಯಗಳನ್ನ ಓದುವುದರ ಮೂಲಕ, ಈ ವಾಕ್ಯಗಳನ್ನ ಬಾಯಿಪಾಠ ಮಾಡೋದ್ರ ಮೂಲಕ, ಈ ವಾಕ್ಯಗಳನ್ನೇ ನಾವು ತಿರುಗಿ ತಿರುಗಿ ಧ್ಯಾನ ಮಾಡುವುದರ ಮೂಲಕ, ಈ ವಾಕ್ಯಗಳನ್ನ ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳುವುದರ ಮೂಲಕ ನಾವು ಇದನ್ನು ಧ್ಯಾನಿಸೋಣ. ನಾವಿದನ್ನು ಅಧಿಕವಾದ ಸಮಯ ನಾವು ಇದಕ್ಕೆ ಕೊಡೋಣ. ಸೊ ನನಗೆ ವಾಕ್ಯದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಅನೇಕ ವಿಚಾರಗಳುಂಟು. ಯೇಸುಸ್ವಾಮಿ ಕೂಡ ಈ ಲೋಕದಲ್ಲಿದ್ದಾಗ ಅವರು ಹೇಳಿದ್ರು, ಬೀಜ ಬಿತ್ತುವವನ ಸಾಮ್ಯಕ್ಕೆ ಕುರಿತಾಗಿ ಹೇಳಿದ್ರು. ಒಳ್ಳೆ ಫಲ ಕೊಡಬೇಕಾ? ಆಗಿದ್ರೆ ನಾವು ಒಳ್ಳೆ ಭೂಮಿಯಾಗಿರ್ಬೇಕು. ದಾರಿ ನೆಲದಂತೆಯೋ, ಬಂಡೆ ನೆಲದಂತೆಯೋ, ಮುಳ್ಳು ನೆಲದಂತೆಯೋ ನಾವು ಇರೋದಾದರೆ ನಾವು ಫಲ ಕೊಡೋಕ್ಕಾಗೋದಿಲ್ಲ ಪ್ರಿಯರೇ. ವಾಕ್ಯವನ್ನು ನಾವು ಸ್ವೀಕರಿಸುವ ನೆಲವಾಗಿರಬೇಕು. ಸ್ವೀಕರಿಸಿ ಫಲ ಕೊಡುವವರಾಗಿ ನಾವು ಮಾರ್ಪಡ್ತೀವಿ. ಸೊ ಆಗಿರೋದು ನಾವು ಈ ವಾಕ್ಯವನ್ನು ಅಳೆಯುತ್ತೇವೆ. ಅದೇ ಮಾರ್ಕನು ಬರೆದ ಸುವಾರ್ತೆ 4:24 ವಚನದಲ್ಲಿ ಬರೆಯಲ್ಪಟ್ಟಿದೆ. ನಾವು ಹೇಗೆ ಕಿವಿಗೊಡ್ತೀವಿ, ಯಾವುದಕ್ಕೆ ಕಿವಿಗೊಡ್ತೀವಿ ತುಂಬ ಮುಖ್ಯ. ಯಾವುದಕ್ಕೆ ನಾವು ಗಮನ ವಹಿಸ್ತೀವಿ ತುಂಬ ಮುಖ್ಯ. ಹಾಗಿದ್ರೆ ಈ ವಾಕ್ಯಗಳಿಂದ ಹೆಚ್ಚು ಗಮನವನ್ನು ಕೊಡೋಣ. ಇದನ್ನೇ ಸೊಲೊಮೋನ ಜ್ಞಾನೋಕ್ತಿಯಲ್ಲಿ ಕೂಡ ಆತ ಬರೆದು ಕೊಟ್ಟಿದ್ದಾನೆ. 4ನೇ ಅಧ್ಯಾಯದ 20ನೇ ವಚನದಲ್ಲಿ, ಕಂದ ನನ್ನ ಮಾತುಗಳನ್ನ ಆಲಿಸು, ಅವುಗಳಿಗೆ ಕಿವಿಗೊಡು, ಅವುಗಳ ಮೇಲಿಂದ ನಿನ್ನ ದೃಷ್ಟಿ ತಪ್ಪದೇ ಇರಲಿ. ಅವುಗಳನ್ನ ಹೊಂದುವವರಿಗೆ ಅದು ಜೀವವೂ ದೇಹಕ್ಕೆಲ್ಲ ಆರೋಗ್ಯವೂ ಆಗಿದೆ ಎಂಬುದಾಗಿ ಆತ ಹೇಳ್ತಾನೆ. ಹಾಗಿದ್ರೆ ಇದೇ ನಮ್ಮ ದೇಹಕ್ಕೆ ಜೀವ, ಇದೇ ನಮ್ಮ ದೇಹಕ್ಕೆ ಬೇಕಾದ ಆರೋಗ್ಯ, ಇದು ನಮ್ಮ ದೇಹಕ್ಕೆ, ನಮ್ಮ ಜೀವನಕ್ಕೆ ಬೇಕಾದ ಜ್ಞಾನ ವಿವೇಕವನ್ನು ಕೊಡುವಂಥದ್ದು, ನಮ್ಮನ್ನು ಕ್ರಮಪಡಿಸುವಂಥದ್ದು, ಸರಿಯಾದ ಮಾರ್ಗದಲ್ಲಿ ನಡೆಸುವಂಥದ್ದು ಇದೆ. ಇದು ರಾಜರಿಗೆ ಬೇಕು, ಇದು ಯಾಜಕರಿಗೆ ಬೇಕು, ಇದು ಪ್ರವಾದಿಗಳಿಗೆ ಬೇಕು, ಇದು ಪ್ರತಿ ವಿಶ್ವಾಸಿಗಳಿಗೆ ಬೇಕು, ಇದು ಪ್ರತಿ ಸಭಾಪಾಲಕರುಗಳಿಗೆ ಬೇಕು, ಇದು ಪ್ರತಿಯೊಬ್ಬೊಬ್ಬ ಮನುಷ್ಯನಿಗೂ ಅವಶ್ಯಕವಾದದ್ದು. ಹಾಗಿದ್ರೆ ಈ ಧರ್ಮಶಾಸ್ತ್ರವನ್ನು ನಾವು ಪ್ರೀತಿಸುವವರಾಗೋಣ. ಯಾಕಂದರೆ ಈ ಧರ್ಮಶಾಸ್ತ್ರ 2ನೇ ತಿಮೋತಿ 3ನೇ ಅಧ್ಯಾಯ 15, 16, 17 ವಚನ ಹೇಳುವ ಪ್ರಕಾರದಲ್ಲಿ ನಾವು ನೋಡೋದಾದರೆ, ಇದು ನೀತಿ ಶಿಕ್ಷೆಗೂ, ಇದು ನಮ್ಮನ್ನು ಶಿಕ್ಷಿಸುವುದಕ್ಕೂ, ನಮ್ಮನ್ನು ಖಂಡಿಸುವುದಕ್ಕೂ ಉಪಯುಕ್ತವಾದದ್ದು, ನಮ್ಮನ್ನು ಪ್ರವೀಣರಾಗಿ ನಿಲ್ಲಿಸುವಂಥದ್ದು ಈ ವಾಕ್ಯವೇ. ಅದೇ ಥರ ನಾವು ನೋಡ್ತೀವಿ ಯಾಕೋಬ 1ನೇ ಅಧ್ಯಾಯದ ಐ ಥಿಂಕ್ 15, 16, 17 ವಚನಗಳಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ, ಇದು ನಮ್ಮ ಆತ್ಮವನ್ನು ರಕ್ಷಿಸುವುದಕ್ಕೆ ಶಕ್ತಿ ಉಳ್ಳದಾಗಿ. ಮತ್ತು ಈ ವಾಕ್ಯಗಳು ಓದುವಾಗ ನಾವು ಆಶೀರ್ವದಿಸಲ್ಪಡ್ತೇವೆ. ದೇವರ ವಾಕ್ಯ ಹೇಳ್ತದೆ, ಇದನ್ನು ಓದುವವನು, ಇವುಗಳ ಕೇಳಿಸಿಕೊಳ್ಳುವವನು, ಇವುಗಳಂತೆ ನಡ್ಕೊಳ್ಳುವವನು ಧನ್ಯನು. ಯೇಸುಸ್ವಾಮಿ ಕೂಡ ಲೋಕಕ್ಕೆ ಬಂದಾಗ ಆತ ಹೇಳ್ದ, ಈ ಆಕಾಶ ಭೂಮಿ ಎಲ್ಲ ನಾಶ ಆಗುತ್ತೆ, ಆದರೆ ನಾಶವಾಗದೇ ಇರತಕ್ಕಂಥ ಒಂದು ಸಂಗತಿ ಅದೇ. ಅದು ಯಾವುದಂದ್ರೆ ವಾಕ್ಯ, ದೇವರ ವಾಕ್ಯಗಳೇ. ಅದರಲ್ಲಿರ್ತಕ್ಕಂಥ ಒಂದು ಸೊನ್ನೆ, ಒಂದು ಗುಡಿಸು, ಒಂದು ಚುಕ್ಕಿ ಆದರೂ ನಾಶವಾಗೋದಿಲ್ಲ. ಹಾಗಿದ್ರೆ ಹೇಳ್ರಿ ಪ್ರೇರೆ, ಯಾವುದರೊಳಗೆ ಜೀವನ ಮಾಡೋಣ? ನಾಶವಾಗುವ ಈ ಲೋಕದಲ್ಲಿ ಜೀವನ ಮಾಡೋಣವೋ? ನಾಶವಾಗದೇ ಇರತಕ್ಕಂಥ ಈ ವಾಕ್ಯದಲ್ಲಿ ನಮ್ಮ ಜೀವನ ಮಾಡೋಣವೋ? ಯಾವುದರಲ್ಲಿ ಜೀವಿಸೋಣ? ನಾವು ಈ ವಾಕ್ಯದಲ್ಲಿ ನಾವು ನೆಲೆಯಾಗಿ ನಿಂತು ಜೀವಿಸುವುದು ಒಳ್ಳೆಯದಲ್ಲವಾ? ನಾವು ಪ್ರಾರ್ಥನೆ ಮಾಡೋಣ. ಕರ್ತನೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಾವು ಕ್ರಮಪಡಿಸಿಕೊಳ್ಳಬೇಕನ್ನುವುದಕ್ಕೋಸ್ಕರವಾಗಿ ನಮಗೆ ಈ ವಚನಗಳನ್ನ ಕೊಟ್ಟಿದ್ದಿ, ನಮಗೆ ಈ ವಾಕ್ಯಗಳನ್ನ ಕೊಟ್ಟಿದ್ದಿ, ಅದಕ್ಕಾಗಿ ಸ್ತೋತ್ರ. ಈ ವರ್ಷದಲ್ಲಿ ಕರ್ತನೆ, ನಾವು ಪ್ರಾರಂಭದಲ್ಲಿಯೇ ನಮ್ಮನ್ನು ಕ್ರಮಪಡಿಸಿಕೊಳ್ಳುವುದಾದರೆ ಈ ವರ್ಷವೆಲ್ಲವೂ ನಾವು ಜಯವನ್ನು, ನಾವು ಸಂತೋಷವನ್ನು ಕರ್ತನೆ ನಾವು ಅನುಭವಿಸಲಿಕ್ಕೆ ಸಾಧ್ಯ. ಕರ್ತನೆ, ನಮಗೆ ಸಹಾಯ ಮಾಡ್ರಿ ಅಪ್ಪ. ಈ ವಾಕ್ಯಗಳ ಮೂಲಕ ನಮ್ಮನ್ನು ಕ್ರಮಪಡಿಸ್ರಿ ಅಪ್ಪ. ಈ ವಾಕ್ಯಗಳನ್ನ ದೇವರಾತ್ಮನ ಮೂಲಕ ಬರೆಸಿ ನಮ್ಮ ಕೈಯಲ್ಲಿ ಕೊಟ್ಟಿದ್ದೀರಿ. ಆದಿ ದಿವಸಗಳಲ್ಲಿ ಅನೇಕರ ಕೈಗಳಲ್ಲಿ ವಚನಗಳು ಇರಲಿಲ್ಲ. ಇದು ಸಹ ನಮ್ಮೊಬ್ಬೊಬ್ಬರ ಕೈಗಳಲ್ಲಿ ನೀವು ಕೊಟ್ಟಿದ್ದೀರಿ. ನಮ್ಮ ಹೃದಯಗಳಲ್ಲಿ ಇದನ್ನು ಬರೆದಿದ್ದೀರಿ ಅಪ್ಪ. ನಮ್ಮ ಹೃದಯದಲ್ಲಿರ್ತಕ್ಕಂಥ, ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಈ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡುವವರಾಗಿ ನಾವಾಗಲಿ. ನಮ್ಮ ಹೃದಯದಲ್ಲಿ ಬರೆದಿರ್ತಕ್ಕಂಥ ಆಜ್ಞೆಗೆ ನಾವು ನಮ್ರತೆಯಿಂದ ಎಡೆಗೊಡುವವರಾಗಲಿ. ಸಹಾಯ ಮಾಡ್ರಿ ಕರ್ತನೆ, ಸಹಾಯ ಮಾಡ್ರಿ ಕನ್ನಡಿನ ನೋಡಿ, ಹುಟ್ಟುಮುಖವನ್ನು ನೋಡಿ ಕರ್ತನೆ, ಹೌದು ಸ್ವಾಮಿ, ಅದನ್ನು ಮರೆತು ಹೋಗುವಂಥವರು ನಾವು ಆಗಿರದೆ, ಬರೀ ಕೇಳಿಸಿಕೊಳ್ಳುವವರಾಗಿದ್ದು ಅದರ ಪ್ರಕಾರ ನಡೆಯದೆ ಹೋಗುವಂಥವರಾಗದೆ ಕರ್ತನೆ, ನಾವು ತಿರುಗಿ ತಿರುಗಿ ಧರ್ಮಶಾಸ್ತ್ರವನ್ನು ಬಿಡುಗಡೆನುಂಟು ಮಾಡುವ ಸರ್ವೋತ್ತಮವಾದ, ಅಮೂಲ್ಯವಾದ, ಉತ್ಕೃಷ್ಟವಾದ ಈ ಧರ್ಮಶಾಸ್ತ್ರವನ್ನು ನಾವು ಧ್ಯಾನಿಸಲಿಕ್ಕೆ, ತಿರುಗಿ ತಿರುಗಿ ನೋಡಲಿಕ್ಕೆ, ತಿರುಗಿ ತಿರುಗಿ ಧ್ಯಾನಿಸಲಿಕ್ಕೆ, ನಮ್ಮ ನಡತೆಯನ್ನು ಬದಲಾಯಿಸಿಕೊಳ್ಳಿಕ್ಕೆ, ನಮ್ಮನ್ನು ಕ್ರಮಪಡಿಸಿಕೊಳ್ಳಲಿಕ್ಕೆ ಸಹಾಯ ಮಾಡಿರಿ ಸ್ವಾಮಿ. ಕೃಪೆ ಕೊಡ್ರಿ ಅಪ್ಪ, ಸಹಾಯ ಮಾಡಿರಿ, ನಮಗೆ ಕೃಪೆ ಕೊಡ್ರಿ, ನಮಗೆ ಸಹಾಯ ಮಾಡಿರಿ ಸ್ವಾಮಿ. ಹಾಗೆಯೇ ಮಾಡುವ ದೇವರಾಗಿದ್ದೀರಪ್ಪ, ಅದಕ್ಕಾಗಿ ಸ್ತೋತ್ರ. ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಸ್ವಾಮಿ. ನೋಡುವ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಇದು ಆಶೀರ್ವಾದಕರವಾಗಿರಲಿ.
ಈ ವಚನ ಅವರ ಹೃದಯದಲ್ಲಿ ತಿರುಗಿ ತಿರುಗಿ ಪ್ರತಿಧ್ವನಿಸಲಿ ಸ್ವಾಮಿ. ನಾನು ಈ ವರ್ಷವೆಲ್ಲ ವಚನ ಓದಬೇಕೆಂಬುದಾಗಿ ಅವರು ಆಸೆ ಪಡುವಂಥವರಾಗಲಿ ಸ್ವಾಮಿ. ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೆನ್. ಆಮೆನ್. ಕರ್ತನು ನಿಮ್ಮೆಲ್ಲರನ್ನೂ ಕೂಡ ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.